ಇನ್ನು ಯಾವಾಗ ಏನಾದರೂ ಅನಾಹುತಗಳಾದರೂ ಕೂಡ ತಾನೇ ಮಾಡಿ ಇನ್ನೊಬ್ಬರು ಮೂತಿಗೆ ಒರೆಸುವಂಥದ್ದು ಪಾಕಿಸ್ತಾನದ ಹಳೆ ಚಾಳಿ. ಪ್ರತಿ ಬಾರಿ ಕೂಡ ಹಿಂದೂ ಕೂಡ ಹಾಗೇನೇ, ಅವರು ಕಾರ್ಗಿಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಹಂಗೆ ಮಾಡಿದರು. ಈಗ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ಇಲ್ಲ ನೀವೇ ಮಾಡ್ಕೊಂಡಿರೋದು, ನಮ್ಮ ಮೇಲೆ ಸುಮ್ಮನೆ ಗುಬೆ ಕೂರಿಸ್ತೀರಿ ಅನ್ನೋದ್ರ ಮುಖಾಂತರ ಭಾರತದ ಮೇಲೇ ಇದನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಜಗತ್ತಿನ ಯಾವ ರಾಷ್ಟ್ರವೂ ಕೂಡ, ಬುದ್ಧಿ ಸರಿಯಾಗಿರುವಂಥ ಯಾವ ಜನರೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪಾಕ್ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಆರೋಪ ಮಾಡಿದ್ದಾರೆ. ವಾಟ್ಸಾಪ್ ಚಾಟ್ ಮುಂದಿಟ್ಕೊಂಡು ಭಾರತದ ಮೇಲೆ ಆರೋಪ. ವಾಟ್ಸಾಪ್ ಚಾಟನ್ನು ಸೃಷ್ಟಿ ಮಾಡುವಂಥದ್ದೊಂದು ದೊಡ್ಡ ವಿದ್ಯನ. ಅವನೊಬ್ಬ ಅಬ್ದುಲ್ ಮಜೀದ್ ಅನ್ನುವಂಥವ್ನು ಅರೆಸ್ಟ್ ಆಗಿದ್ದ. ಅವನ ಮನೇಲಿ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಇಂಥ ಡೀಟೇಲ್ಗಳೆಲ್ಲವೂ ಸಿಕ್ತು, ಬೇಕಿದ್ರೆ ನೋಡಿ, ವಾಟ್ಸಾಪ್ ವಿವರಗಳನ್ನು ನೋಡಿ ಅಂತ. ಇವರು ಇನ್ನೂ ಯಾವ ಕಾಲದಲ್ಲಿದ್ದಾರೆ ಇವರು ಅಂತ, ಇವರು ಯಾವ ಕಾಲದಲ್ಲಿ ಬದುಕ್ತಾ ಇದ್ದಾರೆ ಇವರು? ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇವರು ತಲೆ ಇದೆಯೋ ತಲೆ ಇಲ್ವೋ, ಎಂಥ ಮುಟ್ಟಾಳ್ರು ಅನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್ ನೋಡಿ. ಇದು ಸಂಗತಿ. ಬಟ್ ಈ ಬಾರಿ ಮಾತ್ರ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಭಾರತ ಕೊಡುವಂಥದ್ದು ತುಂಬ ಸ್ಪಷ್ಟ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಈ ರೀತಿ ಏನು ಮಾಡಿದ್ರು ಕೂಡ ಇವರು ಉಪಟಳ ತಪ್ಪಲ್ಲ. ಒಂದು ಕಡೆಗೆ ಎಲ್ಲೆಲ್ಲಿ ಅಡಗುದಾಣಗಳಿವೆ ಅಲ್ಲೂ ಹೊಡಿಬೇಕು, ಜೊತೆಗೆ ಪಾಕಿಸ್ತಾನದ ಬೇರನ್ನು ಕೂಡ ಕತ್ತರಿಸಬೇಕು, ಜೊತೆಗೆ ಏನಂದರೆ ಪಾಕಿಸ್ತಾನ ತುಂಡಾಗಬೇಕು. ಈ ಮಟ್ಟಿಗೆ ಭಾರತ ಪ್ಲಾನ್ ಮಾಡಿರುವಂಥದ್ದು ನಿಶ್ಚಿತ. ಇನ್ನು ಇಮ್ರಾನ್ ಖಾನ್ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಅವರ್ಯಾರೋ ಅವರ ವಕೀಲರ ಜೊತೆ ಮಾತಾಡಿದ್ರಂತೆ, ಮಾತಾಡೋಕ್ಕೂ ಕೂಡ ಅವ್ರಿಗೆ ಹಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಅವರ ಧ್ವನಿಯನ್ನು ಕಸಿಯಲಾಗಿದೆ. ಇಮ್ರಾನ್ ಖಾನ್ ಟ್ವಿಟರ್ ಹ್ಯಾಂಡ್ಲ್ ಯಾರು ಮಾಡ್ತಾರೋ ಗೊತ್ತಿಲ್ಲ. ಪುಲ್ವಾಮಾ ದಾಳಿಯಲ್ಲೂ ಕೂಡ ಭಾರತ ಸಾಕ್ಷ್ಯ ಕೊಡಲಿಲ್ಲ, ಪಹಲ್ಗಾಮ್ ಘಟನೆ ನಂತರವೂ ಕೂಡ ಅದೇ ಆಗ್ತಾ ಇದೆ ಅನ್ನುವಂಥ ಟ್ವೀಟ್. ಪರಮಾಣು ಬಾಂಬ್ ದೇಶದ ಜೊತೆಗೆ ಗೊಂದಲ ಬೇಡ, ಇದೊಂದು ಬುಟ್ಟಿಲ್ ಹಾವಿದೆ ನೋಡಿ 3 ಸರಿ ಬಡಿಸ್ಕೊಂಡ್ರು. ಅವಾಗ ಯಾವ ಪರಮಾಣು ಬಾಂಬು ಹೊರಗಡೆ ಬರಲಿಲ್ಲ, ಸಣ್ಣದು ಬರಲಿಲ್ಲ, ದೊಡ್ಡದು ಬರಲಿಲ್ಲ. ಒಂದೇ ಒಂದು ಬಾಂಬ್ ಬಿತ್ತು ಅಂತಂದರೆ ಭೂಪಟದಿಂದ ಪಾಕಿಸ್ತಾನ ಅಳಿಸಿ ಹೋಗುವಂಥದ್ದು ನಿಶ್ಚಿತ. ನಾವಿನ್ನು ತೋರಿಸ್ತಾ ಇದ್ದೀವಿ. ಪಹಲ್ಗಾಮ್ ದಾಳಿನಲ್ಲೂ ಕೂಡ ನೀವು ವಿವರಗಳನ್ನು ಕೊಡಲಿಲ್ಲ, ಈಗಲೂ ಕೂಡ ವಿವರಗಳನ್ನು ಕೊಡ್ತಾ ಇಲ್ಲ. ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಭಾರತ ಅಂತ ಇಮ್ರಾನ್ ಖಾನ್ ಟ್ವೀಟ್ ಮಾಡಿದ್ದಾರೆ ಅಂತ. ಇದೇ ಇಮ್ರಾನ್ ಖಾನ್ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಪರದೆಗಳನ್ನು ಹಾಕಿಸಿ, ಡಿಜಿಟಲ್ ಪರದೆಗಳನ್ನು ಹಾಕಿಸಿ ಭಾರತ ಯಾವ ರೀತಿ ಯಶಸ್ಸನ್ನು ಗಳಿಸ್ತಾ ಇದೆ, ಭಾರತ ಯಾವ ರೀತಿ ದಾಪುಗಾಲಿಡ್ತಾ ಇದೆ, ನಾವೆಲ್ಲಿದ್ದೀವಿ ಇಂಥ ಭಯೋತ್ಪಾದಕರನ್ನು ನಂಬ್ಕೊಂಡು ಅಂಥೇಳಿ ಭಾಷಣ ಮಾಡಿದಂಥ ಇಮ್ರಾನ್ ಖಾನ್ ಈ ರೀತಿ ಏನಾದರೂ ಟ್ವೀಟ್ ಮಾಡಲಿಕ್ಕೆ ಸಾಧ್ಯನಾ? ಜೈಲಲ್ಲಿದ್ದಾರೆ, ಮಾತಾಡೋಂಗಿಲ್ಲ, ಉಸಿರು ಬಿಡೋಂಗಿಲ್ಲ. ಅವ್ರ ಹೆಸರಲ್ಲಿ ಯಾರು ಟ್ವೀಟ್ ಮಾಡಿದ್ರೋ ಗೊತ್ತಿಲ್ಲ. ಅವ್ರ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಪಾಕಿಸ್ತಾನಕ್ಕೆ ಯಾವ ರೀತಿ ರಿವಾಜುಗಳು ಕೂಡ ಅನ್ವಯ ಆಗಲ್ಲ. ಆದರೆ ನಾವೆಲ್ಲ ರೀತಿ ರಿವಾಜುಗಳನ್ನು ಫಾಲೋ ಮಾಡಬೇಕು. ಇವ್ರು ಬೇಕಾದಾಗ ಯಾವುದನ್ನು ಬೇಕಾದರೂ ಬ್ರೇಕ್ ಮಾಡ್ಬೋದು, ಕದನ ವಿರಾಮ ಉಲ್ಲಂಘನೆ ಮಾಡ್ಬೋದು. ಸಿಮ್ಲಾ ಒಪ್ಪಂದವನ್ನು ನೀವು ಕಡೆಗಣಿಸ್ತಾ ಇದ್ದೀರಿ. ಯಾವ ಒಪ್ಪಂದ ರೀ? ತೆಗೆದು ಕಸದ ಬುಟ್ಟಿಗೆ ಬಿಸಾಕಾಗಿದೆ ಅದನ್ನ. ಯಾವ ಒಪ್ಪಂದ? ಸಿಂಧು ಒಪ್ಪಂದವನ್ನು ನೀವು ತಿರಸ್ಕರಿಸ್ತಾ ಇದ್ದೀರಿ. ನೀವು ತಿರಸ್ಕರಿಸಿ ಆಗಿದೆ, ಒಂದು ಹನಿ ನೀರು ಬಿಡಲ್ಲ. ಒಂದು ಸ್ವಲ್ಪ ಆವಾಗಿವಾಗ ನೆಕ್ಸ್ಟ್ ಮಳೆ ಆದಾಗ ನಿಮ್ಮ ಕಡೆ ನೀರು ಹೋಗ್ಬೋದೇನೋ, ಯಾಕಂದರೆ ಬೇರೆ ವ್ಯವಸ್ಥೆಗಳನ್ನು, ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಲ್ಲ ಭಾರತ. ಅದಕ್ಕೋಸ್ಕರ ಸ್ವಲ್ಪ ತಡ ಆಗ್ಬೋದು. ಇವತ್ತಲ್ಲ ಇನ್ನು 10 ವರ್ಷಕ್ಕೆ ಆ ಕಡೆಗೆ ನೀರು ಹರಿಯಲ್ಲ, ಅದು ಪಕ್ಕ. ಅದು ಈಗಲೇ ಸಿಂಧ್ ಪ್ರಾಂತ್ಯದ ಜನ ನಿನ್ನೆ ಗದ್ದಲ ಮಾಡಿದ್ದಾರೆ. ನಿಮ್ಮ ಹುಚ್ಚತನದಿಂದ ಏನಾದರೂ ನೀರು ಬಿಡಲಿಲ್ಲ ಅಂತಂದರೆ ಮುಗೀತು, ನಮ್ಮ ಜೀವನವೇ ಒಣಗೋಗುತ್ತೆ, ನಮ್ಮ ಬೆಳೆ ಅಲ್ಲ, ನಮ್ಮ ಜೀವನವೇ ಒಣಗೋಗುತ್ತೆ ಅಂತ ಪಾಕಿಸ್ತಾನ ಪದೇ ಈ ರೀತಿ ಉಲ್ಲಂಘನೆ ಮಾಡ್ತಾನೆ ಇರುತ್ತೆ. ನಿನ್ನೆ ಮಧ್ಯರಾತ್ರಿನೂ ಕೂಡ ಆ ಕಡೆಯಿಂದ ಗುಂಡುಗಳನ್ನು ಹಾರಿಸಿದೆ. ಅದಕ್ಕೆ ಭಾರತ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾನೇ ಇದೆ.